ಪೆಟ್ರೋಲ್ ಪ್ರೈಸ್ ಎಷ್ಟೇ ಜಾಸ್ತಿ ಆಗ್ಲಿ, ಬೈಕ್ ಓನರ್ಗೆ ನಾನಿದೀನ್ ಗುರು ನಿನ್ ಜೊತೆ ಅನ್ನೋ ಒಂದೇ ಒಂದು ಬೈಕ್ ಅಂತಂದ್ರೆ ಬಜಾಜ್ ಪ್ಲಾಟಿನಾ. ಮೈಲೇಜ್ ವಿಚಾರದಲ್ಲಂತೂ ಒಳ್ಳೆ ಗನ್ನು ಈ ಗಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಿರೋಂಥ ಬೈಕ್ ಬಜಾಜ್ ಪ್ಲಾಟಿನಾ 110cc. ಈ ಒಂದು ಬೈಕ್ ನಮ್ಮ ದೇಶದಲ್ಲಿ ಲಾಂಚ್ ಆಗಿದ್ದು 2006ರಲ್ಲಿ. 2006ರಿಂದ ಇಲ್ಲಿವರೆಗೂ ಇದರದೇ ಆದಂತಹ ಒಂದು ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡ್ಕೊಂಡು ಬಂದಿದೆ. ಮೈಲೇಜ್ಗೆ ಇನ್ನೊಂದು ಹೆಸರೇ ಪ್ಲಾಟಿನಾ ಗಾಡಿ ಅಂತಾನೂ ಕೂಡ ಹೇಳ್ಬೋದಾಗಿದೆ. ಹಾಗೆ ಈ ಒಂದು ಬೈಕ್ ಚಾಸಿಸ್ ಟೈಪ್ ನ ನೋಡೋದಾದ್ರೆ ಟ್ಯೂಬುಲರ್ ಸಿಂಗಲ್ ಡೌನ್ ಟ್ಯೂಬ್ ವಿತ್ ಲೋವರ್ ಕ್ರಾಡಲ್ ಫ್ರೇಮ್ ಅನ್ನೋ ಒಂದು ಚಾಸಿಸ್ ಟೈಪ್ ಇಂದ ಬಂದಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಎವ್ರಿ ಡೇ ಸಿಟಿ ರೈಡಿಂಗ್ ಕಮ್ಯೂಟರ್ ಅಂತಾನೂ ಕೂಡ ಕರೀತಾರೆ. ಹಾಗೆ ಈ ಒಂದು ಬೈಕ್ ಅಲ್ಲಿ ನಮಗೆ ಸಿಂಗಲ್ ವೇರಿಯಂಟ್ ಇರುವಂತದ್ದು, ಹಾಗೆ 4 ಕಲರ್ ಆಪ್ಷನ್ಸ್ ಇರುವಂತದ್ದು. ಯಾವ್ದು ಅಂತ ನೋಡೋದಾದ್ರೆ ಬ್ಲಾಕ್ ಅಂಡ್ ವೈಟ್, ಕಾಕ್ಟೇಲ್ ವೈನ್ ರೆಡ್, ಎಬೋನಿ ಬ್ಲಾಕ್ ರೆಡ್, ಎಬೋನಿ ಬ್ಲಾಕ್ ಬ್ಲೂ. ಈ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನ ನೋಡ್ತಿತ್ತು ಅಂತ ಹೇಳಿದ್ರೆ, ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಬೈಕ್ ನ ಫ್ರಂಟ್ ವ್ಯೂನ ನೋಡ್ತಿರ್ಬೋದು ನೀವು, ತುಂಬಾನೇ ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಸಿಂಪಲ್ ಆಗಿ ಕೊಟ್ಟಿರುವಂತಹ ಬ್ಲಾಕ್ ಕಲರ್ ಮಿರರ್ಸ್ ನ ನೋಡ್ತಿರ್ಬೋದು, ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು ಬ್ಲಾಕ್ ಕಲರ್ ವೈಸರ್ ನು ಕೂಡ ಕೊಟ್ಟಿರುವಂತದ್ದು, ನಿಮ್ಗೆ ಗ್ಲಾಸಿ ಫಿನಿಶ್ ಜೊತೆಗೆ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರುವಂತದ್ದು ಈ ಒಂದು ಬೈಕ್ ನಲ್ಲಿ. ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಚಿಕ್ಕದಾಗಿ ಒಂದು LED ಲೈಟ್ ಸಹ ಕೊಟ್ಟಿರುವಂತದ್ದು ನಿಮ್ಗೆ ಡೂಮ್ ಮೇಲೆ, ಮತ್ತೆ ನಿಮ್ಗೆ ಕ್ರೋಮ್ ಫಿನಿಶ್ ನಲ್ಲಿ ಡಿಸೈನ್ ಕೂಡ ಕೊಟ್ಟಿರುವಂತದ್ದು ಹೆಡ್ ಲ್ಯಾಂಪ್ ಸುತ್ತ, ಮತ್ತೆ ನಿಮ್ಗೆ ಹಾಲೋಜಿನ್ ಹೆಡ್ ಲ್ಯಾಂಪ್ಸ್ ಕೊಡುವಂತದ್ದು. ಇದರಲ್ಲಿ ಯಾವುದೇ ರೀತಿ LED ಲೈಟ್ಸ್ ಇರೋದಿಲ್ಲ. ಇಂಡಿಕೇಟರ್ಸ್ ಕೂಡ ನಿಮ್ಗೆ ಹಾಲೋಜಿನ್ ಲೈಟ್ಸ್ ಕೊಡುವಂತದ್ದು, ಯಾವುದೇ ರೀತಿ LED ಲೈಟ್ಸ್ ಇರೋದಿಲ್ಲ. ಹೆಡ್ಲೈಟ್ ಕೆಳಗಡೆ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಆಗಿರುವಂತದ್ದು ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಆಗುವಂತದ್ದು. ಹಾಗೆ ಈ ಒಂದು ಬೈಕ್ ನ ಸಸ್ಪೆನ್ಷನ್ ನೋಡೋದಾದ್ರೆ ಫ್ರಂಟ್ ಹೈಡ್ರಾಲಿಕ್ ಟೆಲಿಸ್ಕೋಪಿಕ್ ಟೈಪ್ 135mm ಟ್ರಾವೆಲ್ ನೊಂದಿಗೆ ಬಂದಿರುವಂತದ್ದು ನೋಡ್ತಿರ್ಬೋದು. ನಿಮ್ಗೆ ಈ ಒಂದು ಸಸ್ಪೆನ್ಷನ್ ಎಲ್ಲಾ ರೀತಿ ಹಳ್ಳ ಕೊಳ್ಳಗಳನ್ನ ಈಸಿಯಾಗಿ ಮೇಂಟೈನ್ ಮಾಡುವಂತಹ ಕೆಪಾಸಿಟಿನ ಕೊಟ್ಟಿರ್ತಾರೆ ಈ ಒಂದು ಸಸ್ಪೆನ್ಷನ್ ನಲ್ಲಿ. ಹಾಗೆ ಒಂದು ಬೈಕ್ ನ ಫ್ರಂಟ್ ಸೆಕ್ಷನ್ ಇರುವಂತಹ ಮಡ್ಗಡ್ ನ ನೋಡ್ತಿರ್ಬೋದು. ಮಡ್ಗಡ್ ನಿಮ್ಗೆ ಪ್ರೀಮಿಯಂ ಫೈಬರ್ ನಿಂದ ಬಂದಿರುತ್ತೆ, ಯಾವುದೇ ರೀತಿ ಮೆಟಲ್ ನ ಕೊಟ್ಟಿರೋದಿಲ್ಲ. ನೋಡ್ತಿರ್ಬೋದು ಗ್ಲಾಸಿ ಫಿನಿಶ್ ಜೊತೆಗೆ ಕೊಟ್ಟಿರುವಂತದ್ದು. ಈ ಬೈಕ್ ನ ಫ್ರಂಟ್ ಸೆಕ್ಷನ್ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ಆಂಟಿ ಸ್ಕಿಡ್ ಬ್ರೇಕಿಂಗ್ ಅಥವಾ ಸೆಂಟ್ರಲ್ ಬ್ರೇಕಿಂಗ್ ಸಿಸ್ಟಮ್ ಅನ್ನೋ ಒಂದು ಬ್ರೇಕಿಂಗ್ ನ ಕೊಟ್ಟಿರ್ತಾರೆ. ಹಾಗೆ ನಿಮ್ಗೆ ಈ ಒಂದು ಬೈಕ್ ಅಲ್ಲಿ ಯಾವುದೇ ರೀತಿ ABS ಇರೋದಿಲ್ಲ, ಮತ್ತೆ ಡಿಸ್ಕ್ ಬ್ರೇಕ್ ಕೂಡ ಇರೋದಿಲ್ಲ. ಬದಲಾಗಿ ನಿಮ್ಗೆ ಡ್ರಮ್ ಬ್ರೇಕ್ಸ್ ಇರುತ್ತೆ. ಡ್ರಮ್ ಬ್ರೇಕ್ ನ ಸೈಜ್ ಬಂದು ನಿಮ್ಗೆ 130mm ಆಗಿರುವಂತದ್ದು. ಹಾಗೆ ಒಂದು ಬೈಕ್ ನ ಟೈರ್ ಸೈಜ್ ನ ನೋಡೋದಾದ್ರೆ 80/100 17 ಇಂಚಸ್ ಇಂದ ಬಂದಿರುತ್ತೆ. ಹಾಗೆ ನಿಮ್ಗೆ ಈ ಒಂದು ಬೈಕ್ ಅಲ್ಲಿ ಟ್ಯೂಬ್ಲೆಸ್ ಟೈರ್ಸ್ ಇರುತ್ತೆ, ಮತ್ತೆ ಅಲಾಯ್ ವೀಲ್ಸ್ ಇರುತ್ತೆ. ಅಲಾಯ್ ವೀಲ್ಸ್ ನ ನೋಡ್ತಿರ್ಬೋದು, ತುಂಬಾನೇ ಡಿಸೈನ್ ಫುಲ್ ಆಗಿ ಕೊಟ್ಟಿರುವಂತದ್ದು, ಮತ್ತೆ ನಿಮ್ಗೆ ಅಲಾಯ್ ವೀಲ್ಸ್ ಮೇಲೆ ಗ್ರಾಫಿಕ್ಸ್ ಸಹ ಕೊಟ್ಟಿರುವಂತದ್ದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ನಿಮ್ಗೆ ಈ ಒಂದು ಫ್ರಂಟ್ ಸೆಕ್ಷನ್ ಅಲ್ಲಿ. ಈ ಬೈಕ್ ನ ಬ್ಯಾಕ್ ಸೆಕ್ಷನ್ ಸಸ್ಪೆನ್ಷನ್ ನೋಡೋದಾದ್ರೆ SOS ನೈಟ್ರಾಕ್ಸ್ ಫೀಲ್ಡ್ ಡ್ಯುಯಲ್ ಸಸ್ಪೆನ್ಷನ್ಸ್ ನ ಕೊಟ್ಟಿರುವಂತದ್ದು. ಸೊ ನೋಡ್ತಿರ್ಬೋದು ಸ್ಪ್ರಿಂಗ್ ಒಳಗಡೆ ಸ್ಪ್ರಿಂಗ್ ಇರೋದ್ರಿಂದ ನಿಮಗೆ ಹಳ್ಳ ಕೊಳ್ಳಗಳನ್ನ ಈಸಿಯಾಗಿ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ಈ ಒಂದು ಬೈಕ್ ಅಲ್ಲಿ ಇರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಬ್ಯಾಕ್ ಸೆಕ್ಷನ್ ಟೈರ್ ಸೈಜ್ ನ ನೋಡೋದಾದ್ರೆ ನಿಮಗೆ 80/100 17 ಇಂಚಸ್ ಇಂದ ಬಂದಿರುವಂತದ್ದು. ನಿಮಗೆ ಹಿಂದೆಗಡೆ ಸೆಕ್ಷನ್ ಅಲ್ಲೂ ಕೂಡ ನಿಮಗೆ ಡ್ರಮ್ ಬ್ರೇಕ್ಸ್ ಇರುವಂತದ್ದು, ಯಾವುದೇ ರೀತಿ ಡಿಸ್ಕ್ ಬ್ರೇಕ್ ಇರೋದಿಲ್ಲ. ಡ್ರಮ್ ಬ್ರೇಕ್ ನ ಸೈಜ್ ಬಂದು 110mm ಆಗಿರುವಂತದ್ದು. ಹಾಗೆ ಈ ಒಂದು ಟೈರ್ ನಲ್ಲೂ ಕೂಡ ನಮಗೆ ಟ್ಯೂಬ್ಲೆಸ್ ಟೈರ್ಸ್ ಇರುತ್ತೆ, ಮತ್ತೆ ಅಲಾಯ್ ವೀಲ್ಸ್ ಇರುತ್ತೆ. ಅಲಾಯ್ ವೀಲ್ ಡಿಸೈನ್ ನೋಡಬಹುದು ನೀವು, ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ನಿಮಗೆ ಗ್ರಾಫಿಕ್ಸ್ ನು ಕೂಡ ಅಲಾಯ್ ವೀಲ್ಸ್ ಮೇಲೆ ಹಾಕಿರೋದ್ರಿಂದ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ನ ಇಂಜಿನ್ ಸ್ಪೆಸಿಫಿಕೇಶನ್ಸ್ ನ ನೋಡ್ತಾ ಹೋಗೋಣ. ಇಂಜಿನ್ ಸಿಸಿ ನ ನೋಡೋದಾದ್ರೆ 115.45cc ಆಗಿರುವಂತದ್ದು. ಇಂಜಿನ್ ಟೈಪ್ ನ ನೋಡೋದಾದ್ರೆ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ 2 ವಾಲ್ವ್ಸ್ ನೊಂದಿಗೆ ಈ ಬೈಕ್ ನ ಇಂಜಿನ್ ಬಂದಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಪವರ್ ನ ನೋಡೋದಾದ್ರೆ 8.48 bhp at 7000 RPM ನಿಂದ ಪ್ರೊಡ್ಯೂಸ್ ಆಗುವಂತದ್ದು. ಮತ್ತೆ ಟಾರ್ಕ್ ನ ನೋಡೋದಾದ್ರೆ 9.81 Nm at 5000 RPM ಇಂದ ಪ್ರೊಡ್ಯೂಸ್ ಆಗುವಂತದ್ದು. ಹಾಗೆ ಈ ಒಂದು ಬೈಕ್ ನಲ್ಲಿ ನಮಗೆ ಒಟ್ಟು 4 ಗೇರ್ಸ್ ಇರುವಂತದ್ದು, ಎಲ್ಲ ನೀವು ಕೆಳಗಡೆಗೆ ಹಾಕುವಂತದ್ದು. ಹಾಗೆ ನಮಗೆ ಈ ಒಂದು ಬೈಕ್ ನ ಕ್ಲಚ್ ಪ್ಲೇಟ್ ನ ನೋಡೋದಾದ್ರೆ ವೆಟ್ ಮಲ್ಟಿ ಪ್ಲೇಟ್ ಅನ್ನೋ ಒಂದು ಕ್ಲಚ್ ಟೈಪ್ ಇಂದ ಬಂದಿರುತ್ತೆ. ಮತ್ತೆ ಫ್ಯೂಯಲ್ ಸಪ್ಲೈ ಹೇಗಾಗುತ್ತೆ ಅಂತ ನೋಡೋದಾದ್ರೆ ಇದು ನಮಗೆ ಫ್ಯೂಯಲ್ ಇಂಜೆಕ್ಷನ್ ಇಂದ ಫ್ಯೂಯಲ್ ಸಪ್ಲೈ ಆಗುವಂತದ್ದು ಈ ಒಂದು ಬೈಕ್ ಗೆ. ಹಾಗೆ ಈ ಒಂದು ಬೈಕ್ ನ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದ್ರೆ 11 ಲೀಟರ್ ಅಷ್ಟು ಆಗಿರುತ್ತೆ. ಹಾಗೆ ಈ ಒಂದು ಬೈಕ್ ನ ರಿಸರ್ವ್ ಫ್ಯೂಯಲ್ ಕೆಪಾಸಿಟಿ ಬಂದು 2 ಲೀಟರ್ ಆಗಿರುವಂತದ್ದು. ಮತ್ತೆ ಈ ಒಂದು ಬೈಕ್ ನ ಇಂಜಿನ್ ಆಯಿಲ್ ಕೆಪಾಸಿಟಿ ಬಂದು ನಿಮಗೆ 1 ಲೀಟರ್ ಆಗಿರುವಂತದ್ದು. ಮತ್ತೆ ಈ ಬೈಕ್ ನ ರೈಡಿಂಗ್ ರೇಂಜ್ ನೋಡೋದಾದ್ರೆ ಅಂದ್ರೆ ಒಂದು ಫುಲ್ ಟ್ಯಾಂಕ್ ಗೆ ಎಷ್ಟು ಕಿಲೋಮೀಟರ್ ಹೋಗಬಹುದು ಅಂತ ನೋಡಿದ್ರೆ 700 ರಿಂದ 750 ಕಿಲೋಮೀಟರ್ ಅಷ್ಟು ದೂರ ಹೋಗಬಹುದಾಗಿರುತ್ತೆ. ಸೊ ನೋಡ್ತಿದ್ರೇನೆ ಶಾಕ್ ಆಗುತ್ತೆ, 700 ರಿಂದ 750 ಕಿಲೋಮೀಟರ್ ಅಷ್ಟು ದೂರ ಒಂದು ಫುಲ್ ಟ್ಯಾಂಕ್ ಗೆ ಹೋಗಬಹುದಾಗಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಟಾಪ್ ಸ್ಪೀಡ್ ನ ನೋಡೋದಾದ್ರೆ 105 ರಿಂದ 110 km/h ಆಗಿರುವಂತದ್ದು. ನೆಕ್ಸ್ಟ್ ಈ ಒಂದು ಬೈಕ್ ನ ಮೈಲೇಜ್ ನ ನೋಡೋದಾದ್ರೆ 68 ರಿಂದ 72 km/ಲೀಟರ್ ಆಗಿರುವಂತದ್ದು. ಹಾಗೆ ಒಂದು ಬೈಕ್ ನ ಸ್ಟಾರ್ಟಿಂಗ್ ಟೈಪ್ ನ ನೋಡೋದಾದ್ರೆ ನಮಗೆ ಸೆಲ್ಫ್ ಸ್ಟಾರ್ಟ್ ಇರುತ್ತೆ, ಕಿಕ್ಕರ್ ಸ್ಟಾರ್ಟ್ ಇರುತ್ತೆ. ಕಿಕ್ಕರ್ ಇರುವಂತದ್ದು ನಮಗೆ ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ನಲ್ಲಿ.
ಪ್ಲಾಟಿನಾ ಬೈಕ್ ನಲ್ಲಿ 2 ಪ್ರೀಮಿಯಂ ಆಗಿರುವಂತ ಕೀಸ್ ನ ಕೊಟ್ಟಿರ್ತಾರೆ. ನೋಡ್ತಿರ್ಬೋದು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮುಂಚೆ ಬಜಾಜ್ ನವರು ಸ್ವಲ್ಪ ಕೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿರಲಿಲ್ಲ, ಇತ್ತೀಚೆಗೆ ಅದನ್ನು ಕೂಡ ತುಂಬಾ ಚೆನ್ನಾಗಿ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಬೈಕ್ ನ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನ ನೋಡ್ತಿರ್ಬೋದು, ಕಂಪ್ಲೀಟ್ ರೆಟ್ರೋ ಸ್ಟೈಲ್ ಅಲ್ಲಿ ಕೊಟ್ಟಿರುವಂತದ್ದು. ಅಂದ್ರೆ ನಿಮಗೆ ಕಂಪ್ಲೀಟ್ ಅನಲಾಗ್ ಇರುತ್ತೆ, ಯಾವುದೇ ರೀತಿ ಡಿಜಿಟಲ್ ನ ಕೊಟ್ಟಿರೋದಿಲ್ಲ ಇಲ್ಲಿ. ಸೊ ಇದು ನಿಮಗೆ ಬೇಸಿಕ್ ಆಗಿರುವಂತದ್ದು, ಬಟ್ ನಿಮಗೆ ಸಾಕು ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿಮಗೆ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನಲ್ಲಿ ಬೇಸಿಕ್ ಆಗಿದ್ದಷ್ಟು ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ನೋಡ್ತಿರ್ಬೋದು ಸ್ಪೀಡೋಮೀಟರ್ ಆಗ್ಲಿ, ಫ್ಯೂಯಲ್ ಗೇಜ್ ಆಗ್ಲಿ, ಮತ್ತೆ ಬೇರೆ ನೋಟಿಫಿಕೇಶನ್ಸ್ ಆಗ್ಲಿ ನಿಮಗೆ ಕಂಪ್ಲೀಟ್ ಆಗಿ ಅನಲಾಗ್ ಸಿಸ್ಟಮ್ ಮುಖಾಂತರನೇ ಬಂದಿರುತ್ತೆ, ಯಾವುದೇ ರೀತಿ ಡಿಜಿಟಲ್ ಮುಖಾಂತರ ನಿಮಗೆ ಕೊಟ್ಟಿರೋದಿಲ್ಲ. ಸೊ ಇದು ನಿಮಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಗೆ ನಿಮಗೆ ಇಲ್ಲಿರುವಂತಹ USB ಚಾರ್ಜಿಂಗ್ ಕನೆಕ್ಟ್ ನ ನೋಡ್ತಿರ್ಬೋದು. ನಿಮಗೆ ಇದು ಸಿಂಗಲ್ ವೇರಿಯಂಟ್ ಆಗಿರೋದ್ರಿಂದ ಪ್ರತಿಯೊಂದು ವೇರಿಯಂಟ್ ನಲ್ಲೂ USB ಚಾರ್ಜಿಂಗ್ ಕನೆಕ್ಟ್ ನ ಕೊಟ್ಟಿರ್ತಾರೆ. ಸೊ ನೀವು ಈಸಿಯಾಗಿ ಫೋನ್ ನ ಚಾರ್ಜ್ ಮಾಡಿಕೊಂಡು ಬೈಕ್ ನ ಓಡಿಸಬಹುದಾಗಿರುವಂತದ್ದು. ಹಾಗೆ ಈ ಬೈಕ್ ನಲ್ಲಿ ಯಾವುದೇ ರೀತಿ ಬ್ಲೂಟೂತ್ ಕನೆಕ್ಟಿವಿಟಿ ಆಗಲಿ ಅಥವಾ ಫೋನ್ ಕನೆಕ್ಟಿವಿಟಿ ಆಗಿರೋದಿಲ್ಲ, ತುಂಬಾನೇ ಬೇಸಿಕ್ ಆಗಿರುವಂತದ್ದು. ನೆಕ್ಸ್ಟ್ ಈ ಒಂದು ಬೈಕ್ ನ ಎರ್ಗೋನಾಮಿಕ್ಸ್ ನ ನೋಡೋದಾದ್ರೆ ತುಂಬಾನೇ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಸೊ ನೋಡ್ತಿರ್ಬೋದು ಪ್ರತಿಯೊಂದು ಸ್ವಿಚಸ್ ಕೂಡ ತುಂಬಾನೇ ಪ್ರೀಮಿಯಂ ಆಗಿ ರೆಡಿ ಮಾಡಿರುವಂತದ್ದು ಅಥವಾ ಇಂಜಿನಿಯರಿಂಗ್ ಮಾಡಿರುವಂತದ್ದು. ಸೊ ಯಾವುದೇ ರೀತಿ ಲೋ ಕ್ವಾಲಿಟಿ ಫೀಲ್ ಆಗೋದಿಲ್ಲ. ಎಲ್ಲ ಸ್ವಿಚಸ್ ಕೂಡ ತುಂಬಾನೇ ಚೆನ್ನಾಗಿ ಡಿಸೈನ್ ಮಾಡಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ಹಾಗೆ ಗ್ರಿಪ್ಪರ್ಸು ಅಷ್ಟೇ, ಮತ್ತೆ ಬ್ರೇಕ್ ಲಿವರ್ಸು ಅಷ್ಟೇ, ಕ್ಲಚ್ ಲಿವರ್ಸು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಬೈಕ್ ನಲ್ಲಿ ಫ್ಯೂಯಲ್ ಟ್ಯಾಂಕ್ ಕ್ಯಾಪ್ ನ ನೋಡ್ತಿರ್ಬೋದು ನೀವು, ತುಂಬಾನೇ ಸಿಂಪಲ್ ಆಗಿ ಕೊಟ್ಟಿರುವಂತದ್ದು. ಮತ್ತೆ ಮೇಲ್ಗಡೆ ಇರುವಂತಹ ಕವರ್ ನಿಮಗೆ ಎಕ್ಸ್ಟ್ರಾ ಆಕ್ಸೆಸರೀಸ್ ಆಗಿರುತ್ತೆ, ಬೈಕ್ ಜೊತೆ ಇನ್ಕ್ಲೂಡ್ ಆಗಿರೋದಿಲ್ಲ, ಇದು ನಿಮಗೆ ಆಕ್ಸೆಸರೀಸ್ ಆಗಿ ಹಾಕಿರುವಂತದ್ದು. ನೆಕ್ಸ್ಟ್ ಒಂದು ಬೈಕ್ ನ ಸೀಟ್ ನ ನೋಡ್ತಿರ್ಬೋದು, ನಿಮಗೆ ಸಿಂಗಲ್ ಸೀಟ್ ಕೊಟ್ಟಿರ್ತಾರೆ, ಯಾವುದೇ ರೀತಿ ಸ್ಪ್ಲಿಟೆಡ್ ಸೀಟ್ ಕೊಟ್ಟಿರೋದಿಲ್ಲ. ಬೈಕ್ ನ ಸೀಟ್ ಕಂಫರ್ಟಬಿಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ತುಂಬಾನೇ ಸಾಫ್ಟ್ ಆಗಿತ್ತು, ನೀವು ತುಂಬಾ ದೂರ ಹೋಗೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗಿರುವಂತದ್ದು. ಮತ್ತೆ ಗ್ರಾಬ್ ರೈಲ್ಸ್ ನ ನೋಡ್ತಿರ್ಬೋದು, ನಿಮಗೆ ಪ್ರೀಮಿಯಂ ಆಗಿರುವಂತದ್ದು, ಯಾವುದೇ ರೀತಿ ಕಟೆಡ್ ಗ್ರಾಬ್ ರೈಲ್ಸ್ ಇರೋದಿಲ್ಲ, ನಿಮಗೆ ಕಂಟಿನ್ಯೂಸ್ ಆಗಿರುವಂತಹ ಗ್ರಾಬ್ ರೈಲ್ಸ್ ನ ಕೊಟ್ಟಿರ್ತಾರೆ. ನೀವು ಏನಾದ್ರೂ ಐಟಮ್ ನ ಇಟ್ಕೊಂಡು ಕೂಡ ಕಟ್ಕೋಬಹುದಾಗಿರುತ್ತೆ, ಅಂದ್ರೆ ಯಾವ್ದಾದ್ರು ಥಿಂಗ್ಸ್ ನು ಕೂಡ ಕ್ಯಾರಿ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗುವಂತದ್ದು ಈ ಒಂದು ಬೈಕ್ ನಲ್ಲಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಈ ಒಂದು ಬೈಕ್ ನ ಟೈಲ್ ಲ್ಯಾಂಪ್ ನ ನೋಡ್ತಿರ್ಬೋದು, ನಿಮಗೆ ಹಾಲೋಜಿನ್ ಹೆಡ್ ಲ್ಯಾಂಪ್ಸ್ ಮುಖಾಂತರ ಅಥವಾ ಹಾಲೋಜಿನ್ ಲೈಟ್ ಮುಖಾಂತರ ಬಂದಿರುತ್ತೆ. ಮತ್ತೆ ಇಂಡಿಕೇಟರ್ಸ್ ಕೂಡ ನಿಮಗೆ ಹಾಲೋಜಿನ್ ಇಂದಾನೆ ಬಂದಿರುವಂತದ್ದು. ನೆಕ್ಸ್ಟ್ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಈ ಜಾಗದಲ್ಲಿ ಆಗುವಂತದ್ದು ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ನ ಫ್ಯೂಯಲ್ ಟ್ಯಾಂಕ್ ನ ನೋಡ್ತಿರ್ಬೋದು ನೀವು, ಒಳ್ಳೆ ಕಲರ್ ಕಾಂಬಿನೇಷನ್ ಇರುವಂತಹ ಗ್ರಾಫಿಕ್ಸ್ ನ ಮಾಡಿರುವಂತದ್ದು. ಹಾಗೆ ಪ್ಲಾಟಿನಾ ಅನ್ನೋದನ್ನ ಸ್ಟಿಕರಿಂಗ್ ಕೂಡ ಮಾಡಿರುವಂತದ್ದು, ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ, ಹಾಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಈ ಒಂದು ಬೈಕ್ ನಲ್ಲಿ ಬೈ ಡಿಫಾಲ್ಟ್ ನಿಮಗೆ ಒಂದು ಕ್ರಾಶ್ ಗಾರ್ಡ್ ನ ಕೊಟ್ಟಿರ್ತಾರೆ. ಸೊ ಯಾವುದೇ ರೀತಿ ಅಡಿಷನಲ್ ಆಗಿ ಹಾಕ್ಸುವಂತಹ ಅವಶ್ಯಕತೆ ಇರೋದಿಲ್ಲ, ನೋಡ್ತಿರ್ಬೋದು. ಈ ಬೈಕ್ ನಲ್ಲಿ ಸೆಲ್ಫ್ ಸ್ಟಾರ್ಟ್ ಜೊತೆಗೆ ಕಿಕ್ಕರ್ನು ಸಹ ಕೊಟ್ಟಿರೋದು ನಿಮಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ಬ್ಯಾಟರಿ ವೀಕ್ ಆಯ್ತು ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ರೈಡರ್ದು ಫುಟ್ ರೆಸ್ಟ್ ಹಾಗೆ ಬ್ರೇಕ್ ಪ್ಯಾಡ್ ನ ನೋಡ್ತಿರ್ಬೋದು, ರಬ್ಬರ್ ಪ್ಯಾಡೆಡ್ ಇಂದ ಬಂದಿರೋದು ನಿಮಗೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಹಾಗೆ ಪಿಲಿಯನ್ ರೈಡರ್ಗೂ ಕೂಡ ನಿಮಗೆ ಫುಟ್ ರೆಸ್ಟ್ ತುಂಬಾನೇ ಬ್ರಾಡ್ ಆಗಿರುವಂತದ್ದು ನಿಮಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ನಲ್ಲಿ. ನೆಕ್ಸ್ಟ್ ಈ ಒಂದು ಬೈಕ್ ನಲ್ಲಿ ಸೈಲೆನ್ಸರ್ ಪ್ಲೇಸ್ಮೆಂಟ್ ಎಲ್ಲಾಗಿರುತ್ತೆ ಅಂತ ನೋಡ್ತಿರ್ಬೋದು ನೀವು. ಇದ್ರ ಮೇಲ್ಗಡೆ ನಿಮಗೆ ಕ್ರೋಮ್ ಫಿನಿಶ್ ಕೂಡ ಇರುವಂತದ್ದು, ನಿಮಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ಹಾಗೆ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಇರುವಂತಹ ಗೇರ್ ಶಿಫ್ಟರ್ ನ ನೋಡ್ತಿರ್ಬೋದು, ನಿಮಗೆ ಹಿಂದೆಗಡೆ ಮುಂದೆಗಡೆ ಎರಡೂ ಕೂಡ ಇರುವಂತದ್ದು, ನಿಮಗೆ ಈಸಿ ಆಗಿರುತ್ತೆ ಗೇರ್ ನ ಹಾಕೋದಿಕ್ಕೆ. ಹಾಗೆ ಒಂದು ಬೈಕ್ ನಲ್ಲಿ ನಮಗೆ ಸೈಡ್ ಸ್ಟ್ಯಾಂಡ್ ಇರುತ್ತೆ, ಡಬಲ್ ಸ್ಟ್ಯಾಂಡ್ ಇರುತ್ತೆ. ಸೊ ನೀವು ಏನಾದ್ರೂ ಮೇಂಟೆನೆನ್ಸ್ ಮಾಡಬೇಕಿದ್ದಾಗ ಹೆದರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಈ ಒಂದು ಬೈಕ್ ನಲ್ಲಿ ಇರುವಂತಹ ಸ್ಯಾರಿ ಗಾರ್ಡ್ ನ ನೋಡ್ತಿರ್ಬೋದು, ನಿಮಗೆ ಕಂಪ್ಲೀಟ್ ಮೆಟಲ್ ಅಲ್ಲಿ ಬಂದಿರುವಂತದ್ದು. ಹಾಗೆ ವುಮೆನ್ ಫುಟ್ ರೆಸ್ಟ್ ನೋಡ್ತಿರ್ಬೋದು, ನಿಮಗೆ ಮೆಟಲ್ ಅಲ್ಲಿ ಬಂದಿರುವಂತದ್ದು. ಸೊ ನೆಕ್ಸ್ಟ್ ಈ ಒಂದು ಬೈಕ್ ನ ಚೈನ್ ಸ್ಪ್ರಾಕೆಟ್ ಗೆ ಕಂಪ್ಲೀಟ್ ಕವರ್ ಇರುವಂತದ್ದು, ಯಾವುದೇ ರೀತಿ ನಿಮಗೆ ಗಲೀಜ್ ಕುತ್ಕೊಳ್ಳುತ್ತೆ ಅಥವಾ ಡಸ್ಟ್ ಕುತ್ಕೊಳ್ಳುತ್ತೆ ಅನ್ನೋ ಭಯ ಇರೋದಿಲ್ಲ. ಸೊ ಈಸಿ ಮೇಂಟೆನೆನ್ಸ್ ಇರುತ್ತೆ ಈ ಒಂದು ಬೈಕ್ ನಲ್ಲಿ ನಿಮಗೆ. ಈ ಬೈಕ್ ನ ಓವರ್ ಆಲ್ ವೆಯ್ಟ್ ಬಂದು ನಿಮಗೆ 119 kg ಆಗಿರುವಂತದ್ದು. ಸೊ ತುಂಬಾನೇ ಕಮ್ಮಿ ಇರೋದ್ರಿಂದ ನಿಮಗೆ ಮೈಲೇಜ್ ಹಾಗೆ ತುಂಬಾನೇ ಸ್ಪೀಡ್ ಆಗಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್. ಹಾಗೆ ಈ ಒಂದು ಬೈಕ್ ನ ಗ್ರೌಂಡ್ ಕ್ಲಿಯರೆನ್ಸ್ ನ ನೋಡೋದಾದ್ರೆ 200 mm ಅಂತಾನೆ ಹೇಳ್ಬೋದು. ಸೊ 200 mm ನಿಮಗೆ ಒಂದು ಆಫ್ ರೋಡ್ ಬೈಕ್ ಅಥವಾ ಒಂದು ಅಡ್ವೆಂಚರ್ ಬೈಕ್ ಗೆ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಕೊಟ್ಟಿರೋದ್ರಿಂದ ನೀವು ಯಾವುದೇ ರೀತಿ ಹಳ್ಳ ಕೊಳ್ಳಗಳಿಗೆ ಹೆದರ್ಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಹಾಗೆ ಒಂದು ಬೈಕ್ ನ ಸೀಟ್ ಹೈಟ್ ನ ನೋಡ್ತಿರ್ಬೋದು, ನನ್ನ ಹೈಟ್ ಬಂದು 6.1 ಅಡಿ. ಸೊ ನಾನ್ ಕುತ್ಕೊಂಡಾಗ ತುಂಬಾನೇ ಕಂಫರ್ಟಬಲ್ ಆಗಿತ್ತು. ಈ ಒಂದು ಬೈಕ್ ನ ಸೀಟ್ ಹೈಟ್ ಬಂದು 807 mm ಆಗಿರುವಂತದ್ದು. ಸೊ ನೋಡ್ತಿರ್ಬೋದು ಕುತ್ಕೊಂಡಾಗ ಫ್ರಂಟ್ ವ್ಯೂ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ಈ ಒಂದು ಬೈಕ್ ನಲ್ಲಿ. ಸೊ ತುಂಬಾನೇ ಆರಾಮಾಗಿತ್ತು, ಯಾವುದೇ ರೀತಿ ಡಿಸ್ಕಂಫರ್ಟ್ ಫೀಲ್ ಆಗ್ಲಿಲ್ಲ. ಸೊ ನನ್ನ ಪ್ರಕಾರ ಯಾವುದೇ ಹೈಟ್ ನವರಾದ್ರೂ ಕುತ್ಕೋಬಹುದಾಗಿರುತ್ತೆ. ಹಾಗೆ ಎಕ್ಸಾಸ್ಟ್ ನೋಟ್ ನೋಡ್ಕೊಂಡು ಬರೋಣ ಬನ್ನಿ.
ಈ ಬೈಕ್ ನ ಕಂಪನಿ ವಾರಂಟಿನ ನೋಡೋದಾದ್ರೆ 75,000 ಕಿಲೋಮೀಟರ್ ಅಥವಾ 5 ವರ್ಷ ಆಗಿರುವಂತದ್ದು. ಸರ್ವಿಸ್ ಶೆಡ್ಯೂಲ್ ನ ನೋಡೋದಾದ್ರೆ ಒಟ್ಟು 3 ಫ್ರೀ ಸರ್ವಿಸ್ ಇರುವಂತದ್ದು. ಮೊದಲನೇ ಸರ್ವಿಸ್ 750 ಕಿಲೋಮೀಟರ್ ಅಥವಾ 45 ದಿವಸದೊಳಗಡೆ, ಎರಡನೇ ಸರ್ವಿಸ್ 5,000 ಕಿಲೋಮೀಟರ್ ಅಥವಾ 240 ದಿವಸದೊಳಗಡೆ, ಮೂರನೇ ಸರ್ವಿಸ್ 10,000 ಕಿಲೋಮೀಟರ್ ಅಥವಾ 360 ದಿವಸದೊಳಗಡೆ. ಹಾಗೆ ಒಂದು ಬೈಕ್ ನ ಆವರೇಜ್ ಮೇಂಟೆನೆನ್ಸ್ ಕಾಸ್ಟ್ ಒಂದು ವರ್ಷಕ್ಕೆ ಎಷ್ಟು ಅಂತ ನೋಡೋದಾದ್ರೆ 3,500 ರೂಪಾಯಿಂದ 4,000 ರೂಪಾಯಿ ಅಷ್ಟಾಗಿರುವಂತದ್ದು. ಹಾಗೆ ಒಂದು ಬೈಕ್ ನ ರೈವಲ್ರಿ ಬೈಕ್ಸ್ ನ ನೋಡೋದಾದ್ರೆ ಹೀರೋ ಸ್ಪ್ಲೆಂಡರ್ ಪ್ಲಸ್, ಟಿವಿಎಸ್ ಸ್ಟಾರ್ ಸಿಟಿ ಪ್ಲಸ್, ಟಿವಿಎಸ್ ರೇಡಿಯಾನ್, ಟಿವಿಎಸ್ ಸ್ಪೋರ್ಟ್, ಹೀಗೆ ಕೆಲವು ಬೈಕ್ಗಳಾಗಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಆನ್ ರೋಡ್ ಪ್ರೈಸ್ ನ ನೋಡೋದಾದ್ರೆ ನಿಮಗೆ ಎಕ್ಸ್ ಶೋರೂಮ್ ಪ್ರೈಸ್ 73,006 ರೂಪಾಯಿ ಆಗಿರುವಂತದ್ದು. ಇನ್ಶೂರೆನ್ಸ್ ಮತ್ತೆ ಆರ್ ಟಿ ಒ ಅಂತ ಹೇಳಿ 19,117 ರೂಪಾಯಿ ಅಂತಾನೆ ಹೇಳ್ಬೋದು. ಹಾಗೆ ಆನ್ ರೋಡ್ ಪ್ರೈಸ್ ಒಟ್ಟಿಗೆ ಸೇರಿಸಿದ್ರೆ ನಿಮಗೆ 92,123 ರೂಪಾಯಿ ಆಗಿರುವಂತದ್ದು. ಅಂದ್ರೆ ನಿಮಗೆ 1,00,000 ಒಂದು ಒಳ್ಳೆ ಗಾಡಿ ಬರುವಂತದ್ದು, ಅದು ಕೂಡ ವಿತ್ ಒಳ್ಳೆ ಮೈಲೇಜ್ ಇರುವಂತಹ ಗಾಡಿ ಅಂತಾನೆ ಹೇಳ್ಬೋದು. ಹಾಗೆ ನಮಗೆ ಈ ಒಂದು ಬೈಕ್ ನಲ್ಲಿ 100cc ವೇರಿಯಂಟ್ ಕೂಡ ಇರುವಂತದ್ದು. 100cc ವೇರಿಯಂಟ್ ನ ಪ್ರೈಸ್ ನ ನೋಡೋದಾದ್ರೆ ನೀವು ಎಕ್ಸ್ ಶೋರೂಮ್ ಪ್ರೈಸ್ 69,314, ಆಕ್ಸೆಸರೀಸು ಮತ್ತೆ ಇನ್ಶೂರೆನ್ಸ್ ಅದರ್ಸ್ ಅಂತ ಹೇಳ್ಬಿಟ್ಟು ನಿಮಗೆ 18,553 ರೂಪಾಯಿ ಆಗಿರುವಂತದ್ದು. ಒಟ್ಟು ನಿಮಗೆ ಆನ್ ರೋಡ್ ಪ್ರೈಸ್ 87,870 ರೂಪಾಯಿ ಆಗಿರುವಂತದ್ದು. ಸೊ ನಿಮಗೆ ಎರಡರದ್ದು ಆನ್ ರೋಡ್ ಪ್ರೈಸ್ ಡಿಫರೆನ್ಸ್ ನೋಡೋದಾದ್ರೆ 4,000 ರೂಪಾಯಿ ಆಗಿರುವಂತದ್ದು. ಸೊ ನೀವು ಡಿಸೈಡ್ ಮಾಡಬೇಕಾಗುತ್ತೆ ನೀವು ಯಾವ್ದು ತಗೋಬೇಕು ಅನ್ನೋದನ್ನ. ಸೊ ಇದಿಷ್ಟು ಇನ್ಫಾರ್ಮೇಶನ್ಸ್ ಈ ಒಂದು ಬೈಕ್ ಆಗಿರುವಂತದ್ದು. ಇನ್ ಯಾವ್ದೇ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂತ ಹೇಳಿದ್ರೆ ಮೇಲ್ಗಡೆ ಕಾಣಿಸ್ತಿರುವಂತ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ, ಅವರು ಇನ್ನಷ್ಟು ಸೇಲ್ಸ್ ಮತ್ತೆ ಡಿಸ್ಕೌಂಟ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾರೆ. ಇನ್ ಯಾವುದೇ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.